ಇದು ಮಂಗಳವಾರದ ಮಿನಿ ವ್ಲಾಗ್ ಆಗಿರುತ್ತೆ. ತುಂಬ ದಿನ ಆದಮೇಲಿಂದ ಮಿನಿ ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ ಶೆಡ್ಯೂಲು. ಪ್ರತಿ ಸಲ ಇದೆ ಹೇಳ್ತಿದ್ದೀನಿ, ಸಾರಿ. ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡೋಣ ಅಂದ್ಬಿಟ್ಟು ಅಮ್ಮ ನೆನೆ ದೋಸೆ ಹಿಟ್ಟು ಕೊಟ್ಟು ಕಳಿಸಿದ್ರು. ಅದರಿಂದನೇ ದೋಸೆ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಕಾಂಬಿನೇಷನ್ಗೆ ನಾನು ಆಲ್ ಟೈಮ್ ಫೇವ್ರೇಟ್ ಪುದೀನ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ಇದು ಒಂಥರ ನನ್ನ ಫೇವ್ರೇಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಮಾಡುವಷ್ಟರಲ್ಲಿ ಪಾಪುನು ಎದ್ದಿತ್ತು. ಸೊ ಆಮೇಲೆ ಅದಕ್ಕೂ ಪುಟ್ಪುಟಾಣಿ ದೋಸೆ ಹಾಕ್ಕೊಟ್ಟೆ. ಸೇಮ್ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡ್ತೀನಿ. 1 ಇಯರ್ ಆಗಿದೆ ಅಲ್ವಾ, ಸೊ ಅದಕ್ಕೋಸ್ಕರ ಅವಳಿಗೂ ಪುಟ್ಪುಟಾಣಿ ದೋಸೆ, ಆಲೂಗಡ್ಡೆ ಪಲ್ಯ, ಪುದೀನ ಚಟ್ನಿ ಮತ್ತು ಒಂದು ಸ್ವಲ್ಪ ನಟ್ಸ್ನ ಸೋಕ್ ಮಾಡಿದ್ದೆ. ನಾವು ಇಬ್ಬರು ಒಟ್ಟಿಗೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಅವಳಿಗೂ ಕೊಟ್ಟು ಕೂರಿಸಿದ್ರೆ ಏನೋ ಯೋಗಾಸನ ಮಾಡ್ತಿದ್ದಾಳೆ ನೋಡಿ, ಹಿಂಗೆ ಮಾಡ್ತಿದ್ದಾಳೆ ಅಂತ. ಸರಿ ಆಮೇಲೆ ಮಾಡಿವಂತೆ, ಫಸ್ಟು ತಿನ್ಕೋ ಅಂತ ಇಬ್ಬರು ಒಟ್ಟಿಗೆ ಕುತ್ಕೊಂಡ್ವಿ ನಾಷ್ಟ ಮಾಡೋದಕ್ಕೆ. ಮಕ್ಕಳು ನಮ್ಮನ್ನ ನೋಡಿ ಕಲಿತಾರೆ ಅಂತ ಹೇಳ್ತಾರಲ್ವ, ಹಾಗೆ ನಾನು ದೋಸೆಗೆ ಚಟ್ನಿ ಜೊತೆ ಹತ್ಕೊಂಡು ತಿಂತಿದ್ದ ನೋಡಿ ಅವಳು ಹಂಗೆ ಹತ್ಕೊಂಡು ತಿಂತಾಯಿದ್ಲು. ಸರಿ ತಿನ್ಸಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ರೆಡಿ ಮಾಡಿಸೋಣ ಅಂದ್ಬಿಟ್ಟು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ರೆಡಿ ಮಾಡ್ತಿದ್ದ ಕ್ಲಿಪ್ಪು ಮಿಸ್ ಆಗಿಬಿಟ್ಟಿತ್ತು, ಸೊ ಹಾಗೆ ಹೇಳ್ತಾ ಇದ್ದೀನಿ. ಇದಾದಮೇಲೆ ಇಬ್ಬರು ಬ್ಯಾಗ್ ಹಾಕ್ಕೊಂಡು ಹೊರಟ್ವಿ. ಇವತ್ತು ಅಂಗನವಾಡಿಗೆ ಹೋಗಬೇಕಿತ್ತು ಅಂತ ಕಾಲ್ ಮಾಡಿದರು. ಸೊ ಅಂಗನವಾಡಿಗೆ ಕರ್ಕೊಂಡೋಗಿದ್ದೆ. ಅಲ್ಲಿ ಮಕ್ಕಳ ಜೊತೆ ಎಲ್ಲ ಆಟ ಆಡ್ಕೊಂಡಿದ್ಲು. ಅಲ್ಲಿ ವೆಯ್ಟ್ ಹಾಕೋದು ಈ ಥರ ಹಾಕ್ತಾರಲ್ವ, ಸೊ ಇದು ಖುಷಿ ಆಯಿತು. ಸೊ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಆಮೇಲೆ ಅಮ್ಮ ಮನೆಗೆ ಕರ್ಕೊಂಡು ಬಂದುಬಿಟ್ಟೆ. ನನಗೂ ಆಫೀಸಿಗೆ ಟೈಮ್ ಆಗಿತ್ತು. ಸೊ ಅಮ್ಮ ಪಾಪುಗೆ ಬಾಯ್ ಮಾಡು ಅಂತ ಹೇಳ್ತಾಯಿದ್ರು. ನನ್ನ ಹಿಂದೆನೇ ಬರ್ತಾಯಿದ್ಲು. ಬಾಯ್ ಮಾಡಿರಲಿಲ್ಲ ಇವತ್ತು. ಸರಿ ಅಂತ ನಾನು ಹೊರಟೆ. ಆಮೇಲೆ ಮತ್ತೆ ಕರೆದ್ಬಿಟ್ಟು ಇಲ್ಲಿ ಗೇಟ್ ಮೇಲಿಂದ ನಿಂತ್ಕೊಂಡು ಬಾಯ್ ಮಾಡಿ ಪಪ್ಪಿ ಕೊಟ್ಟು ಆಫೀಸ್ಗೆ ಕಳಿಸ್ಕೊಟ್ಲು ನನ್ನ ಮಗಳು.